ಇನ್ನು ಕಾಂಗ್ರೆಸ್ನಲ್ಲಿ ಅಸಮಾಧಾನಿತ ಶಾಸಕರ ಮನವೊಲಿಕೆ ಕಸರತ್ತು ಜೋರಾಗಿದೆ. ಅಸಮಾಧಾನಿತರ ಮುಂದೆ ತ್ಯಾಗದ ಸೂತ್ರದ ಸುಳಿವು. ಒಕ್ಕಲಿಗ, ಉತ್ತರ ಕರ್ನಾಟಕ, ಕುರುಬ, ಮಹಿಳಾ ಕೋಟ ಭರ್ತಿಯಾಗತ್ತಾಗದ್ರೆ ಶಾಸಕ ಅಸಮಾಧಾನ ಶಮನಕ್ಕೆ ಯಾರ ತ್ಯಾಗ? ಒಕ್ಕಲಿಗ ಸಚಿವರೊಬ್ಬರ ತ್ಯಾಗದ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆ ನಡೀತಾ ಇದೆ. ಪುತ್ರಿಗಾಗಿ ಸಚಿವ KH ಮುನಿಯಪ್ಪ ಅವರು ತ್ಯಾಗ ಮಾಡ್ತಾರೆ. ಹಾಗಾದರೆ ಮುನಿಯಪ್ಪ ಬದಲಿಗೆ ಪುತ್ರಿ ರೂಪಕಲಾ ಅವರಿಗೆ ಸಚಿವ ಸ್ಥಾನ ಸಿಗಬಹುದಾ? ತ್ಯಾಗ ಮಾಡಿ ಸಚಿವ ಸ್ಥಾನ ಬಿಟ್ಕೊಡ್ತಾರ ಹಾಗಾದ್ರೆ ಹಾಲಿ ಸಚಿವರು? ಒಂದ್ ಕಡೆ ಈ ಖಾತೆ ಹಂಚಿಕೆ ವಿಚಾರ ಒಂದ್ ಕಡೆ, ಇನ್ನೊಂದು ಸಚಿವ ಸ್ಥಾನ ಸಿಕ್ಕಿಲ್ಲ ಅನ್ನುವಂಥ ಒಂದಿಷ್ಟು ಶಾಸಕರು ಅಸಮಾಧಾನಗೊಂಡಿದ್ದಾರೆ. ಅದರ ನಡುವೆ ಈಗ ಮುನಿಯಪ್ಪನವರು ತಮ್ಮ ಸ್ಥಾನವನ್ನು ಬಿಟ್ಟುಕೊಟ್ಟು ಹೊರಗೆ ಬರ್ತಾರ, ಪುತ್ರಿಗೆ ಆ ಒಂದು ಸ್ಥಾನ ಸಿಗಬಹುದಾ ಅನ್ನುವಂಥ ಒಂದಿಷ್ಟು ಚರ್ಚೆಗಳು ಕೂಡ ಶುರುವಾಗಿದೆ. ಕಾಂಗ್ರೆಸ್ನಲ್ಲಿ ಅಸಮಾಧಾನಿತ ಶಾಸಕರ ಮನವೊಲಿಕೆ ಕಸರತ್ತು ನಡೀತಾ ಇದೆ. ಅಸಮಾಧಾನಿತರ ಮುಂದೆ ತ್ಯಾಗದ ಸೂತ್ರದ ಸುಳಿವು. ಒಕ್ಕಲಿಗ, ಉತ್ತರ ಕರ್ನಾಟಕ, ಕುರುಬ, ಮಹಿಳಾ ಕೋಟ ಭರ್ತಿ ಆಗತ್ತ. ಹಾಗಾದ್ರೆ ಶಾಸಕ ಅಸಮಾಧಾನ ಶಮನಕ್ಕೆ ಯಾರು ತ್ಯಾಗ ಮಾಡಬೇಕು? ಒಕ್ಕಲಿಗ ಸಚಿವರೊಬ್ಬರ ತ್ಯಾಗದ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆ ನಡೀತಾ ಇದೆ. ತಮ್ಮ ಪುತ್ರಿಗಾಗಿ ಸಚಿವ KH ಮುನಿಯಪ್ಪ ಅವರು ತ್ಯಾಗ ಮಾಡ್ತಾರಾ ಆ ಒಂದು ಸ್ಥಾನವನ್ನ? ಮುನಿಯಪ್ಪ ಬದಲಿಗೆ ಪುತ್ರಿ ರೂಪಕಲಾ ಅವರಿಗೆ ಸಚಿವ ಸ್ಥಾನ ಸಿಗಬಹುದಾ? ತ್ಯಾಗ ಮಾಡಿ ಸಚಿವ ಸ್ಥಾನವನ್ನ ಬಿಟ್ಕೊಡ್ತಾರ ಹಾಗಾದ್ರೆ ಪುತ್ರಿಗೆ ಮುನಿಯಪ್ಪ ಅವರು? ಅದು ಈಗ ಒಂದಿಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಮುನಿಯಪ್ಪ ಅವರು ಇದೇ ಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗಿಟ್ಸ್ಕ ಬಂದ್ರು ಆ ಒಂದು ಸ್ಥಾನವನ್ನ. ಈಗ ಅದೇ ಒಂದು ಸ್ಥಾನವನ್ನ ಮಗಳಿಗೆ ಬಿಟ್ಕೊಡ್ತಾರ, ರೂಪಕಲಾ ಅವರಿಗೆ ಬಿಟ್ಕೊಡ್ತಾರ ಅನ್ನುವಂಥ ಒಂದು ಕುತೂಹಲ ಈಗ ಎಲ್ಲರಲ್ಲೂ ಕಾಡ್ತಾ ಇದೆ. ಸೊ ಯಾವ ರೀತಿಯ ಒಂದು ನಿರ್ಧಾರ ತೆಗೆದುಕೊಳ್ತಾರೆ ಮುನಿಯಪ್ಪ ಅವರು? ಹಾಗಾದ್ರೆ ಅವರು ಬೈ ಚಾನ್ಸ್ ಆ ಒಂದು ಸ್ಥಾನವನ್ನು ಬಿಟ್ಕೊಟ್ರೆ ಆ ಒಂದು ಸ್ಥಾನ ರೂಪಕಲಾ ಅವರಿಗೆ ಸಿಗುತ್ತೆ. ಈಗ ಯಾವ ರೀತಿಯ ಒಂದು ನಿರ್ಧಾರ ಆಗಿದೆ, ಯಾವ ರೀತಿ ಮಾತುಕತೆ ನಡೆದಿದೆ ಅನ್ನುವಂಥ ಒಂದಿಷ್ಟು ಕುತೂಹಲ ಕಾಡ್ತಾ ಇದೆ. ಒಕ್ಕಲಿಗ ಸಚಿವರೊಬ್ಬರ ತ್ಯಾಗದ ಬಗ್ಗೆ ಕಾಂಗ್ರೆಸ್ನಲ್ಲಿ ಚರ್ಚೆ ನಡೀತಿದೆ. ಆ ಸಚಿವರು ಮುನಿಯಪ್ಪನವರು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ತಿಮ್ಮೇಗೌಡ. ಈಗ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ತಿಮ್ಮೇಗೌಡ, ಈಗ ಮುನಿಯಪ್ಪ ಅವರು ಯಾವ ರೀತಿಯ ಒಂದು ಡಿಸಿಷನ್ ಅನ್ನ ತಗೊಂಡಿದ್ದಾರೆ ಅನ್ನೋದೇನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಈಗ ಏನು ನಿರ್ಧಾರ ಆಗ್ಬೋದು ಅಂತ? ಏನು ನಿರ್ಧಾರ ಆಗ್ಬೋದು ಅಂದರೆ ಹೈಕಮಾಂಡ್ ಸೂಚನೆಯನ್ನು ಪಾಲಿಸಲೇಬೇಕಾದಂಥ ಒಂದು ಅನಿವಾರ್ಯ ಪರಿಸ್ಥಿತಿ. ಯಾಕಂತ ಹೇಳಿದ್ರೆ ಹೈಕಮಾಂಡ್ ಆದೇಶವನ್ನು ಯಾರೂ ಕೂಡ ತಿರಸ್ಕಾರ ಮಾಡೋದಕ್ಕೆ ಆಗೋದಿಲ್ಲ. ಹೈಕಮಾಂಡ್ ಮೂಲಕವೇ ಇಂಥದ್ದೊಂದು ನಿರ್ಧಾರವನ್ನು, ಇಂಥದ್ದೊಂದು ಆದೇಶವನ್ನು ಮಾಡಿಸೋದ್ರ ಮುಖಾಂತರ ಈಗ ಎದುರಾಗಿರ್ತಕ್ಕಂಥ ಒಂದು ಸಂಪುಟ ಸಂಕಟದಿಂದ ಪಾರಾಗೋದಕ್ಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಒಂದು ಪ್ಲ್ಯಾನನ್ನು, ಒಂದು ತಂತ್ರಗಾರಿಕೆಯನ್ನು ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಸಂಪುಟ ವಿಸ್ತರಣೆಗೂ ಮುನ್ನ, ಸಂಪುಟ ವಿಸ್ತರಣೆ ಬಳಿಕ ಈ ಒಂದು ಕಾಂಗ್ರೆಸ್ನಲ್ಲಿ ಎದುರಾಗಿರ್ತಕ್ಕಂಥ ಒಂದು ಬಂಡಾಯ ಸದ್ಯಕ್ಕಂತೂ ಶಮನವಾಗ್ತಾ ಇರ್ತಕ್ಕಂಥ ಒಂದು ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ದಿನಕ್ಕೊಂದು ರಾಜಕೀಯ ಬೆಳವಣಿಗೆಗಳು ಕೂಡ ನಡೀತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಒಕ್ಕಲಿಗ ಸಮುದಾಯದಲ್ಲಿ ಸಚಿವ ಸ್ಥಾನ ವಂಚಿತ ಶಾಸಕರ ಒಂದು ಭಿನ್ನಮತೀಯ ಚಟುವಟಿಕೆಗಳು ಗರಿಗೆದರಿರ್ತಕ್ಕಂಥದ್ದು. TB ಜಯಚಂದ್ರ ಅವರು ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನು ಮಾಡಿ ನಾನೊಬ್ಬ ಕಾಂಗ್ರೆಸ್ಸಿಗ ಅಂತ ಹೇಳೋದಕ್ಕೆ ನಾಚಿಕೆ ಆಗುತ್ತೆ ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಈ ಬಾರಿಯ ಅಧಿವೇಶನದಲ್ಲಿ ನನಗೆ ಪ್ರತ್ಯೇಕ ಆಸನದ ವ್ಯವಸ್ಥೆಯನ್ನು ಮಾಡಿ ಅನ್ನುವಂಥ ನಿಟ್ಟಿನಲ್ಲಿ ವಿಧಾನಸಭಾ ಕಾರ್ಯದರ್ಶಿಗೆ ಪತ್ರ, ಬೆಂಗಳೂರಿನವರೇ ಆಗಿರ್ತಕ್ಕಂಥ ವಿಜಯನಗರ ಶಾಸಕ ಮತ್ತು ಗೋವಿಂದರಾಜನಗರ ಶಾಸಕರಾಗಿರ್ತಕ್ಕಂಥ ಪ್ರಿಯಾಕೃಷ್ಣ ಮತ್ತು ಅವರ ತಂದೆ M ಕೃಷ್ಣಪ್ಪ ಅವರು ಕೂಡ ಸಾಕಷ್ಟು ಏನು ಕಾಂಗ್ರೆಸ್ಸನ್ನು ತೊರೆಯೋದಕ್ಕೂ ಕೂಡ ನಿರ್ಧಾರ ಮಾಡಿದರು ಅಂತ ಹೇಳಲಾಗ್ತದೆ. ಯಾವಾಗ ಈ ರೀತಿಯಾದಂಥ ಒಂದು ಭಿನ್ನಮತೀಯ ಚಟುವಟಿಕೆಗಳು ಮತ್ತು ಅಸಮಾಧಾನ, ಬಂಡಾಯ ಜೋರಾಯಿತೋ ನೇರವಾಗಿ ಅಖಾಡಕ್ಕೆ ಧುಮುಕಿರ್ತಕ್ಕಂಥದ್ದು ಹೈಕಮಾಂಡ್ ನಾಯಕರು. ನಿನ್ನೆ ನೋಡಿ, ಸುರ್ಜೇವಾಲಾ ಮತ್ತು ಮುಖ್ಯಮಂತ್ರಿ DK ಶಿವಕುಮಾರ್ ಉಭಯ ನಾಯಕರಿಬ್ಬರೂ ಕೂಡ M ಕೃಷ್ಣಪ್ಪನವ್ರ ನಿವಾಸಕ್ಕೆ ಹೋದರು, ದಿನೇಶ್ ಗುಂಡೂರಾವ್ ನಿವಾಸಕ್ಕೆ ಹೋದರು, ಜಯಚಂದ್ರವ್ರನ್ನ ಮನವೊಲಿಕೆ ಮಾಡೋದಕ್ಕೆ ಮುಂದಾದರು. ಸೊ ಹೀಗಾಗಿ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಏನು ಭರವಸೆ ಕೊಟ್ಟು ಮನವೊಲಿಕೆ ಮಾಡಿದ್ದಾರೆ? ಹೀಗಾಗಿ ಯಾರಾದರೂ ಒಬ್ಬರದ್ದು ರಾಜೀನಾಮೆಯನ್ನು ಕೊಡಿಸಿ
ನಿಮ್ಮನ್ನು ಕ್ಯಾಬಿನೆಟ್ಗೆ ತೆಗೆದುಕೊಳ್ತೀವಿ ಅನ್ನುವಂಥ ಒಂದು ಮಾತನ್ನು ಎಂ ಕೃಷ್ಣಪ್ಪ ಅವ್ರ ಕುಟುಂಬಕ್ಕೆ ಹೇಳಿದ್ದಾರೆ ಅಂಥದ್ದೊಂದು ಭರವಸೆನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಹಾಗಾದರೆ ಯಾರಿಗೆ ರಾಜೀನಾಮೆ ತೆಗೆದುಕೊಳ್ತಾರೆ? ಒಂದು ಕಡೆಯಾಗಿ ಚೆಲುವರಾಯಸ್ವಾಮಿ ರಾಜೀನಾಮೆ ತೆಗೆದುಕೊಳ್ತಾರಾ, ಇತ್ತ ರಾಮಲಿಂಗಾರೆಡ್ಡಿ ರಾಜೀನಾಮೆಯನ್ನು ತೆಗೆದುಕೊಳ್ತಾರಾ, ಅಥವಾ ಕೃಷ್ಣ ಬೈರೇಗೌಡರು ಬ್ಯಾಟ್ರಾಯಂಪುರ ಅವ್ರ ರಾಜೀನಾಮೆಯನ್ನು ತೆಗೆದುಕೊಳ್ತಾರೆ? ಯಾಕಂತ ಹೇಳಿದ್ರೆ ಶಿವಲಿಂಗೇಗೌಡರು ಆ್ಯಸ್ ಎ ಫಸ್ಟ್ ಟೈಮ್ ಮಿನಿಸ್ಟರ್, ಮಾಗಡಿ ಬಾಲಕೃಷ್ಣ ಫಸ್ಟ್ ಟೈಮ್ ಮಿನಿಸ್ಟರು. ಹೀಗಾಗಿ ಈ ಇರ್ತಕ್ಕಂಥ 5 ಜನರಲ್ಲಿ ಯಾರು ರಾಜೀನಾಮೆಯನ್ನು ತೆಗೆದುಕೊಂಡು ಯಾರನ್ಗೆ ಅಂದರೆ ಎಂ ಕೃಷ್ಣಪ್ಪ ಅವ್ರಿಗೆ ಸಚಿವ ಸ್ಥಾನವನ್ನು ಕೊಡ್ತಾರೆ ಅನ್ನುವಂಥದ್ದು ಒಂದು ಕಡೆಯಾಗಿ ಕುತೂಹಲ. ಮತ್ತೊಂದು ಕಡೆಯಾಗಿ ಸಹಜವಾಗಿ ನಿನ್ನೆಯೇ ನಮ್ಮ PNS ವಿಸ್ತಾರ ನ್ಯೂಸ್ ಎಕ್ಸ್ಕ್ಲೂಸಿವ್ ಆಗಿ ಒಂದು ಬ್ರೇಕ್ ಮಾಡಿತ್ತು ಸುದ್ದಿನ. ಅಂದರೆ ಈ ಒಂದು ಮಹಿಳಾ ಕೋಟಾದ ಗೊಂದಲ ಮತ್ತು ಕುರುಬ ಸಮುದಾಯಕ್ಕೆ ಆದ್ಯತೆಯನ್ನು ಕೊಡಬೇಕು ಅನ್ನುವಂಥ ನಿಟ್ಟಲ್ಲಿ ಎದುರಾಗಿರ್ತಕ್ಕಂಥ ಸಂಪುಟ ಸಂಕಟದಿಂದ ಪಾರಾಗಬೇಕು ಅಂದರೆ ಸಚಿವ KH ಮುನಿಯಪ್ಪನವರ ರಾಜೀನಾಮೆಯನ್ನು ಪಡ್ಕೊಂಡು ಪುತ್ರಿ ರೂಪಕಲಾ ಶಶಿಧರ್ ಅವ್ರಿಗೆ ಸಚಿವ ಸ್ಥಾನ ಕೊಡೋದ್ರ ಮುಖಾಂತರ ಒಂದು ಮಹಿಳಾ ಪ್ರಾತಿನಿಧ್ಯದಕ್ಕೆ ಆದ್ಯತೆ ಕೊಟ್ಟಿಲ್ಲ ಎಂಬ ಟೀಕೆಯಿಂದ ಪಾರಾಗುವಂಥದ್ದು. ಮತ್ತೊಂದು ಕಡೆಯಾಗಿ ಇತ್ತ ಖಾಲಿ ಉಳಿಯುವಂಥ ಒಂದು ಸಚಿವ ಸ್ಥಾನವನ್ನು ಬ್ಯಾಡಗಿ ಕ್ಷೇತ್ರದ ಶಿವಣ್ಣನವ್ರಿಗೆ ಕೊಡೋದ್ರ ಮುಖಾಂತರ ಕುರುಬ ಸಮುದಾಯಕ್ಕೂ ಆದ್ಯತೆಯನ್ನು ಕೊಟ್ಟು ಅನ್ನುವಂಥ ಒಂದು ನಿಟ್ಟಲ್ಲಿ ಸಿದ್ದರಾಮಯ್ಯನವರ ಆದೇಶವನ್ನು ಶಿಫಾರಸನ್ನು ಕೂಡ ಪಾಲಿಸುವಂಥ ಒಂದು ನಿಟ್ಟಲ್ಲಿ ಒಂದು ತಂತ್ರಗಾರಿಕೆಯನ್ನು ಮಾಡಿದೆ ಅಂಥದ್ದೊಂದು ನಿರ್ಧಾರಕ್ಕೆ ಬಂದಿದೆ, ಅಂಥದ್ದೊಂದು ಚಿಂತನೆ ನಡೆಸಿದೆ ಅನ್ನುವಂಥ ನಿಟ್ಟಲ್ಲಿ ಬ್ರೇಕ್ ಮಾಡಿದ್ವು. ಅದರಂತೆ ಅಂಥದ್ದೊಂದು ಚರ್ಚೆಯು ಕೂಡ ಇದೀಗ ಹೈಕಮಾಂಡ್ ಲೆವೆಲಲ್ಲಿ ರಾಜ್ಯ ನಾಯಕರ ಸಮ್ಮುಖದಲ್ಲಿ ನಡೆದಿದೆ ಅಂತ ಹೇಳಲಾಗ್ತದೆ. ಸೊ ಹೀಗಾಗಿ ಪ್ರಮೋದ್ ಇದೀಗ ಒಕ್ಕಲಿಗ ಸಚಿವರ ರಾಜೀನಾಮೆಯನ್ನು ಪಡ್ಕೊಂಡು ಯಾರಿಗೆ ಅಂದರೆ ಎಂ ಕೃಷ್ಣಪ್ಪನವರ ಸಚಿವ ಸ್ಥಾನಕ್ಕೆ ಕುಂಡಿಸ್ತಾರೆ ಅಂದರೆ ಯಾರ ರಾಜೀನಾಮೆಯನ್ನು ಪಡ್ಕೊಳ್ತಾರೆ ಅನ್ನುವಂಥದ್ದೇ ಸದ್ಯದ ಕುತೂಹಲ ಪ್ರಮೋದ್. ಓಕೆ, ಥ್ಯಾಂಕ್ ಯು ನಿಮ್ಮದ ಮಾಹಿತಿಗಾಗಿ ತಿಮ್ಮೇಗೌಡ.